ಸ್ವಾತಂತ್ರ್ಯ ಹೋರಾಟಗಾರ ಜೀವತ್ರಾಮ್ ಭಗವಾನ್ ದಾಸ್ ಕೃಪಲಾನಿ 1982 ಮಾರ್ಚ್ 19ರಂದು ನಿಧನರಾದರು. ಜೆ.ಬಿ. ಕೃಪಲಾನಿ ಭಾರತೀಯ ಸ್ವಾತಂತ್ರ್ಯ ಹೋರಾಟಗಾರ, ಗಾಂಧಿವಾದಿ, ಪರಿಸರವಾದಿ ಮತ್ತು ಮಹಾನ್ ನಾಯಕ. 1947ರಲ್ಲಿ ಭಾರತಕ್ಕೆ ಸ್ವಾತಂತ್ರ್ಯ ಬಂದಾಗ ಅವರು ಭಾರತೀಯ ರಾಷ್ಟ್ರೀಯ ಕಾಂಗ್ರೆಸ್ ಅಧ್ಯಕ್ಷರಾಗಿದ್ದರು. ಜನತಾ ಸರ್ಕಾರ ರಚನೆಯಲ್ಲಿ ಜೆ.ಬಿ. ಕೃಪಲಾನಿ ಕೂಡ ಪ್ರಮುಖ ಪಾತ್ರ ವಹಿಸಿದ್ದರು. ಬಿಹಾರದ ಚಂಪಾರಣ್ ಸತ್ಯಾಗ್ರಹದ ಸಂದರ್ಭದಲ್ಲಿ ಅವರು ಮೋಹನ್ ದಾಸ್ ಕರಮಚಂದ್ ಗಾಂಧಿಯವರ ಸಂಪರ್ಕಕ್ಕೆ ಬಂದರು. ಇದರೊಂದಿಗೆ 1920ರಿಂದ 1927ರವರೆಗೆ ಎಂ.ಕೆ. ಗಾಂಧಿ ಸ್ಥಾಪಿಸಿದ ಗುಜರಾತ್ ವಿದ್ಯಾಪೀಠದ ಪ್ರಾಂಶುಪಾಲರಾಗಿಯೂ ಜೆ.ಬಿ. ಕೃಪಲಾನಿ ಕಾರ್ಯನಿರ್ವಹಿಸಿದ್ದರು. ಅಂದಿನಿಂದ ಅವರು ಆಚಾರ್ಯ ಕೃಪಲಾನಿ ಎಂದು ಗೌರವದಿಂದ ಕರೆಯಲ್ಪಟ್ಟರು. ಅವರು ಮೈ ಟೈಮ್ಸ್ ಎಂಬ ಪುಸ್ತಕವನ್ನು ಸಹ ಬರೆದಿದ್ದಾರೆ. ಅದರಲ್ಲಿ ಅವರು ತಮ್ಮ ಆತ್ಮವೃತ್ತಾಂತವನ್ನು ಹೇಳಿಕೊಂಡಿದ್ದಾರೆ. 1972ರ ಮಾರ್ಚ್ 19ರಂದು ಭಾರತ ಮತ್ತು ಬಾಂಗ್ಲಾದೇಶದ ನಡುವೆ ಸ್ನೇಹ ಮತ್ತು ಶಾಂತಿ ಒಪ್ಪಂದಕ್ಕೆ ಸಹಿ ಹಾಕಲಾಯಿತು. ಶಾಂತಿ ಮತ್ತು ಸಹಕಾರದ ಆಧಾರದ ಮೇಲೆ ಸ್ನೇಹ ಒಪ್ಪಂದದಲ್ಲಿ ಉಲ್ಲೇಖಿಸಲಾದ ಸಾಮಾನ್ಯ ಮೌಲ್ಯಗಳು ವಸಾಹತುಶಾಹಿ ಮತ್ತು ಅಲಿಪ್ತತೆಯ ಟೀಕೆಗಳನ್ನು ಒಳಗೊಂಡಿವೆ. ಅಲ್ಲದೆ ಎರಡೂ ದೇಶಗಳು ಕಲೆ, ಸಾಹಿತ್ಯ ಮತ್ತು ಸಂಸ್ಕೃತಿಯಲ್ಲಿ ಪರಸ್ಪರ ಪ್ರಚಾರದ ಬಗ್ಗೆಯೂ ಮಾತನಾಡಿಕೊಂಡಿದ್ದವು. 1971ರ ಭಾರತ-ಪಾಕಿಸ್ತಾನ ಯುದ್ಧದಲ್ಲಿ ಪಾಕಿಸ್ತಾನದ ಸೋಲಿನ ನಂತರ ಬಾಂಗ್ಲಾದೇಶದ ರೂಪದಲ್ಲಿ ಈ ಹೊಸ ದೇಶ ಹೊರಹೊಮ್ಮಿತು. 1998ರ ಮಾರ್ಚ್ 19ರಂದು ದೇಶದ ಮೊದಲ ಕಾಂಗ್ರೆಸ್ಸೇತರ ಸರ್ಕಾರದ ಸಿಎಂ ನಂಬೂದಿರಿಪಾಡ್ ನಿಧನರಾದರು. ನಂಬೂದಿರಿಪಾಡ್ ಎಡಪಂಥೀಯ ನಾಯಕರಾಗಿದ್ದರು. ಭಾಷೆಯ ಆಧಾರದ ಮೇಲೆ ರಾಜ್ಯಗಳ ರಚನೆಗೆ ಒತ್ತಾಯಿಸಿದವರಲ್ಲಿ ನಂಬೂದಿರಿಪಾಡ್ ಮೊದಲಿಗರು. ದೇಶದ ಶ್ರೇಷ್ಠ ಕಮ್ಯುನಿಸ್ಟ್ ನಾಯಕರಲ್ಲಿ ಒಬ್ಬರಾದ ನಂಬೂದಿರಿಪಾಡ್ ಅವರು 1909ರ ಜೂನ್ 13ರಂದು ಕೇರಳದ ಮಲಪ್ಪುರಂ ಜಿಲ್ಲೆಯಲ್ಲಿ ಜನಿಸಿದರು. ಜಾತಿ ವ್ಯವಸ್ಥೆಯ ವಿರುದ್ಧದ ಚಳುವಳಿಯೊಂದಿಗೆ ಅವರು ತಮ್ಮ ರಾಜಕೀಯ ಜೀವನವನ್ನು ಪ್ರಾರಂಭಿಸಿದರು. ನಂಬೂದಿರಿಪಾಡ್ 1957ರಲ್ಲಿ ಕೇರಳದ ಮುಖ್ಯಮಂತ್ರಿಯಾದರು. ಅವರು ದೇಶದ ಮೊದಲ ಕಾಂಗ್ರೆಸ್ಸೇತರ ಮುಖ್ಯಮಂತ್ರಿ. ಅವರ ಸರ್ಕಾರವು ಭೂಮಿ ಮತ್ತು ಶಿಕ್ಷಣ ಕ್ಷೇತ್ರಗಳಲ್ಲಿ ಅನೇಕ ಪ್ರಮುಖ ಕ್ರಮಗಳನ್ನು ತೆಗೆದುಕೊಂಡಿತು. ಆದರೆ 1959ರಲ್ಲಿ ಕೇಂದ್ರದ ಜವಾಹರ್ಲಾಲ್ ನೆಹರು ಸರ್ಕಾರವು ಸಂವಿಧಾನದ 356ನೇ ವಿಧಿಯನ್ನು ಬಳಸಿಕೊಂಡು ಅವರ ಸರ್ಕಾರವನ್ನು ವಜಾಗೊಳಿಸಿತು. ನಂಬೂದಿರಿಪಾಡ್ ಸರ್ಕಾರದ ಹೆಚ್ಚುತ್ತಿರುವ ಜನಪ್ರಿಯತೆಯಿಂದ ನೆಹರು ಭಯಭೀತರಾಗಿದ್ದರು. ಆದ್ದರಿಂದ ಅವರ ಸರ್ಕಾರವು ಸೆಕ್ಷನ್ 356 ದುರುಪಯೋಗಪಡಿಸಿಕೊಂಡಿತು ಎಂದು ಹೇಳಲಾಗುತ್ತದೆ. 1967ರಲ್ಲಿ ನಂಬೂದಿರಿಪಾಡ್ ಎರಡನೇ ಬಾರಿಗೆ ಕೇರಳದ ಮುಖ್ಯಮಂತ್ರಿಯಾದರು. ಆ ಬಾರಿಯೂ ಅವರ ಅಧಿಕಾರಾವಧಿ ಕೇವಲ 2 ವರ್ಷ ಮಾತ್ರ ಇತ್ತು. 1915ರ ಮಾರ್ಚ್ 19ರಂದು ಮೊದಲ ಬಾರಿಗೆ ಪ್ಲೂಟೋದ ಛಾಯಾಚಿತ್ರ ತೆಗೆಯಲಾಯಿತು. ಆ ಸಮಯದಲ್ಲಿ ಪ್ಲೂಟೋ ಗ್ರಹವಾಗಿರಲಿಲ್ಲ. 1930ರಲ್ಲಿ ಇದನ್ನು ಸೌರವ್ಯೂಹದ 9ನೇ ಗ್ರಹವೆಂದು ಪರಿಗಣಿಸಲಾಯಿತು. ನಂತರ 2006ರಲ್ಲಿ ಇದನ್ನು ಗ್ರಹದ ಬದಲಿಗೆ ಕುಬ್ಜ ಗ್ರಹ ಎಂದು ಪರಿಗಣಿಸಲಾಯಿತು. ನಮ್ಮ ಸೌರವ್ಯೂಹದಲ್ಲಿ ಪ್ಲೂಟೋ ತನ್ನ ಸ್ಥಾನವನ್ನು ಕಳೆದುಕೊಂಡಿದ್ದರೂ ಅದು ಇನ್ನೂ ಅನೇಕ ಜನರ ಹೃದಯದಲ್ಲಿ ಸ್ಥಾನವನ್ನು ಹೊಂದಿದೆ. ಪ್ರಸ್ತುತ ಸೌರವ್ಯೂಹದಲ್ಲಿ 8 ಗ್ರಹಗಳಿವೆ. ಇದು ಬುಧ, ಶುಕ್ರ, ಭೂಮಿ, ಮಂಗಳ, ಗುರು, ಶನಿ, ಯುರೇನಸ್ ಮತ್ತು ನೆಪ್ಚೂನ್ ಅನ್ನು ಒಳಗೊಂಡಿದೆ.